ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸಿನಿಮಾ ಕ್ಯಾಮ್ರಾ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ಮೂವಿ ಶೂಟಿಂಗ್ ಟೈಮಲ್ಲಿ ಪ್ರೊಡಕ್ಷನ್ ಅವರು ತುಂಬ ದೊಡ್ಡ ಸಿನಿಮಾ ಕ್ಯಾಮ್ರಾ, ದೊಡ್ಡ ಲೆನ್ಸನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಏನಕ್ಕೆ ಒಂದು ಸ್ಮಾರ್ಟ್ಫೋನಲ್ಲಿ ಅದೇ ಮೂವಿಯನ್ನು ಶೂಟ್ ಮಾಡೋದಕ್ಕಾಗಲ್ಲ? ಏನಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಕ್ಯಾಮ್ರಾ ಅವಶ್ಯಕತೆ ಇರುತ್ತೆ? ನೀವು ತುಂಬ ಸಲ ಯೋಚನೆ ಮಾಡಿರ್ಬೋದು. ಆ್ಯಕ್ಚುಲಿ ಸ್ಮಾರ್ಟ್ಫೋನಲ್ಲೂ ಕೂಡ ಎಷ್ಟೋ ಹಾಲಿವುಡ್ ಮೂವಿಯನ್ನು ಸಹ ಶೂಟ್ ಮಾಡಿರುವಂಥ ಎಕ್ಸಾಂಪಲ್ಗಳಿದ್ದಾವೆ. ಬಟ್ ಈ ಸಿನಿಮಾ ಕ್ಯಾಮ್ರಾವನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನಮಗೆ ಪೋಸ್ಟಲ್ಲಿ ಸಿಗುವಂಥ ಫ್ಲೆಕ್ಸಿಬಿಲಿಟಿಗೆ. ಪೋಸ್ಟ್ ಅಂತ ಅಂದರೆ ಮೂವಿ ಶೂಟ್ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಕಲರ್ ಕರೆಕ್ಷನ್ ಆಗಿರ್ಬೋದು, ಸ್ವಲ್ಪ IS ಅದು ಇದು ಹೆಚ್ಚು ಕಡಿಮೆ ಆಯಿತು, ಸ್ವಲ್ಪ ಏನೋ ಲೈಟಿಂಗ್ ಕಡಿಮೆ ಆಯಿತು, ಅಥವಾ ಕಲರ್ ಏನೋ ಚೇಂಜ್ ಮಾಡಬೇಕು. ಈ ರೀತಿ ಸಮಯದಲ್ಲಿ ನಮಗೆ ಈ ಪ್ರೊಫೆಷ್ನಲ್ ಕ್ಯಾಮ್ರಾಗಳು ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ, ನಾರ್ಮಲಿ ನಮ್ಮ ಫೋನಲ್ಲಿ ನಾವು ವಿಡಿಯೋ ಶೂಟ್ ಮಾಡುವಂಥದ್ದು 8 ಬಿಟ್ ಕಲರ್ಸ್ನಲ್ಲಿ ವಿಡಿಯೋ ಶೂಟ್ ಮಾಡ್ತೀವಿ. ಕೆಲವೊಂದು ಫೋನ್ಗಳಲ್ಲಿ 10 ಬಿಟ್ ವಿಡಿಯೋ ರೆಕಾರ್ಡಿಂಗ್ ಸಹ ಆಪ್ಷನ್ ಇದೆ. 8 ಬಿಟ್ 10 ಬಿಟ್ ಒಂದು ಒಳ್ಳೆಯದೇ, ಆಯಿತಾ? ಅದರಲ್ಲೂ ಕೂಡ ಪೋಸ್ಟಲ್ಲಿ ನಾವು ಕಲರ್ ಕರೆಕ್ಷನ್ ಅದು ಇದು ಮಾಡ್ಬೋದು. ಬಟ್ ನಮಗೆ ಒರಿಜಿನಲ್ ಕ್ವಾಲಿಟಿ ರೀಟೇನ್ ಆಗಿ ಕಲರ್ ಕರೆಕ್ಷನ್ನು, ಸ್ವಲ್ಪ ಕಾಂಟ್ರಾಸ್ಟ್ ಅದು ಇದು ಚೇಂಜ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸಿನಿಮಾ ಲೆವೆಲ್ಲಿಗೆ ಮಿನಿಮಮ್ 12 ಬಿಟ್ಟು 13 ಬಿಟ್ ಕ್ಯಾಮ್ರಾ ಇದೆ, 14 ಬಿಟ್ 16 ಬಿಟ್ ಕ್ಯಾಮ್ರಾಗಳು ಸಹ ಇದೆ. ಈ ಎಷ್ಟು ಕಲರ್ಸ್ ಆ ಕ್ಯಾಮ್ರಾದಲ್ಲಿ ಸಪೋರ್ಟ್ ಆಗುತ್ತೆ, ನಾವು ಆ ಪಿಕ್ಸಲ್ ಲೆವೆಲ್ನಲ್ಲಿ ಕಲರ್ ಕರೆಕ್ಷನ್ನ, ಕಾಂಟ್ರಾಸ್ಟನ್ನು ಜಾಸ್ತಿ ಮಾಡ್ಬೋದು. ಸ್ವಲ್ಪನೂ ಕ್ವಾಲಿಟಿ ಕಡಿಮೆ ಆಗದ ರೀತಿ ಕಂಪ್ಲೀಟ್ ಇಮೇಜನ್ನೇ ಚೇಂಜ್ ಮಾಡ್ಬೋದು. ನೀವು ಶೂಟಿಂಗ್ ಟೈಮಲ್ಲಿ ಒಂದು ಕಲರ್ ಶರ್ಟ್ ಹಾಕಿರ್ತೀರ, ಪೋಸ್ಟಲ್ಲಿ ಆ ಕಲರ್ ಶರ್ಟನ್ನು ಕಂಪ್ಲೀಟಾಗಿ ಗೊತ್ತಾಗದಿರೋ ರೀತಿ ಚೇಂಜ್ ಮಾಡ್ಬೋದು, ಆಯಿತಾ? ಕಂಪ್ಲೀಟಾಗಿ ಆಟ ಆಡ್ಬಿಡ್ಬೋದು ಒಂದು ಕ್ಯಾಮ್ರಾದಲ್ಲಿ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಶೂಟಿಂಗ್ ಟೈಮಲ್ಲಿ, ಎಕ್ಸ್ಪೋಜರ್ ಅದು ಇದು ಅಂತ ಅಂದರೂ ಕೂಡ ಪೋಸ್ಟಲ್ಲಿ ನಾವು ಆರಾಮಾಗಿ ರಾನಲ್ಲಿ ಶೂಟ್ ಆಗಿದ್ದರೆ ಆರಾಮಾಗಿ ಪ್ರತಿಯೊಂದನ್ನು ಕೂಡ ಚೇಂಜ್ ಮಾಡ್ಬೋದು. ಸೊ ಇದರಿಂದ ಈ ಪ್ರೊಡಕ್ಷನ್ನಲ್ಲಿ ಪ್ರೊಫೆಷ್ನಲ್ ಸಿನಿಮಾಟೋಗ್ರಫರ್ಗಳು, ಪ್ರೊಫೆಷ್ನಲ್ ಕ್ಯಾಮ್ರಾಮನ್ಗಳು ಈ ಸಿನಿಮಾ ಕ್ಯಾಮ್ರಾಗಳನ್ನು ಪ್ರಿಫರ್ ಮಾಡ್ತಾರೆ. ಆ್ಯರಿ ಆಗಿರ್ಬೋದು, ರೆಡ್ ಆಗಿರ್ಬೋದು, ಅಥವಾ ತುಂಬ ಅಫೋರ್ಡಬಲ್ ಆಗಬೇಕು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ಕು, ಅದೆಲ್ಲ 12 ಬಿಟ್ಟಲ್ಲಿ ಶೂಟ್ ಮಾಡುತ್ತೆ. ಸೊ ಅದರಲ್ಲಿ ಪೋಸ್ಟಲ್ಲಿ ತುಂಬ ಒಳ್ಳೆಯ ಸಿನಿಮ್ಯಾಟಿಕ್ ಔಟ್ಪುಟ್ ನಮಗೆ ಸಿಗುತ್ತೆ, ಆಯಿತಾ? ಬಟ್ ಈ ಡಿಜಿಟಲ್ ಕ್ಯಾಮ್ರಾಗಳು ಬಂದ ಮೇಲೆ ತುಂಬ ಸಿಂಪಲ್ ಆಗಿಬಿಟ್ಟಿದೆ ಒಂದು ಮೂವಿಯನ್ನು ಶೂಟ್ ಮಾಡುವಂಥದ್ದು, ಆಯಿತಾ? ಅದೇ ಆಟೋಮೆಟಿಕ್ IS, ಶಟರ್ ಸ್ಪೀಡೆಲ್ಲ, ಅಪರ್ಚರಲ್ಲ ಅದೇ ಆಟೋಮೆಟಿಕ್ ಅಡ್ಜಸ್ಟ್ ಮಾಡುವಂಥ ಫೀಚರೆಲ್ಲ ಬಂದ್ಬಿಟ್ಟು ಇತ್ತೀಚಿನ ಕ್ಯಾಮ್ರಾಗಳಲ್ಲಿ. ಫೋಕಸ್ ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡಬೇಕು ಅಂತ ಎಲ್ಲ ಆಟೋಮೆಟಿಕ್ ಎಲ್ಲ ತಗೊಂಡ್ಬಿಡುತ್ತೆ. ಲೈಟಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದರೂ ಸಹ ಪೋಸ್ಟಲ್ಲಿ ನೀವು ಈ ಬೆಳಕು ಇದೇ ಆ್ಯಂಗಲ್ಲಿಂದ ಬರ್ತಿರೋ ರೀತಿ ಬೇಕಾದರೂ ನೀವು ಸೆಟ್ ಮಾಡ್ಕೊಬೋದು. ಈ ರೀತಿ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟಿದೆ. ಈ ಕಾರಣದಿಂದ ಇತ್ತೀಚೆಗೆ ಮೂವಿ ಶೂಟಿಂಗು ಒಂಥರ ಸಿಂಪಲ್. ಯಾರು ಬೇಕಾದ್ರೂ ಕೈಯಲ್ಲಿ ಫೋನ್ ಇದ್ರೂ ಸಹ ಒಂದು ಮೂವಿಯನ್ನು ಶೂಟ್ ಮಾಡ್ಬೋದು ಅನ್ನೋ ಲೆವೆಲಿಗೆ ಹೋಗ್ಬಿಟ್ಟಿದೆ, ಆಯಿತಾ? ಬಟ್ ಮುಂಚೆ ಈ ರೀತಿ ಇರ್ತಿರ್ಲಿಲ್ಲ. ಈ ಡಿಜಿಟಲ್ ಕ್ಯಾಮ್ರಾ ಎಲ್ಲ ಬರೋಕ್ಕಿಂತ ಮುಂಚೆ ರೀಲ್ಗಳಲ್ಲಿ ಈ ಫಿಲ್ಮ್ ಇರುತ್ತಲ್ವ, ಅದರಲ್ಲಿ ಮೂವಿಯನ್ನು ಶೂಟ್ ಮಾಡ್ತಾಯಿದ್ರು. ಇಷ್ಟು ಈಸಿ ಇರ್ತಿರ್ಲಿಲ್ಲ, ಆಯಿತಾ? ಲೈಟಿಂಗ್ ಎಲ್ಲ ನಾವೇ ಮ್ಯಾನ್ಯುವಲಾಗಿ ಅಡ್ಜಸ್ಟ್ ಮಾಡಬೇಕಾಗಿತ್ತು, IS ಮ್ಯಾನ್ಯುವಲಾಗಿ ಅಡ್ಜಸ್ಟ್ ಮಾಡಬೇಕಾಗಿತ್ತು, ಮತ್ತು ಶಟರ್ ಸ್ಪೀಡ್ನ, ಅಪರ್ಚರ್ನ ಎಲ್ಲದನ್ನು ಮ್ಯಾನ್ಯುವಲಾಗಿ ಮಾಡಬೇಕಾಗಿತ್ತು. ಈಗಿನ ಥರ ಆಟೋಮೆಟಿಕ್ ಇರಲಿಲ್ಲ. ಫೋಕಸ್ನೂ ಕೂಡ ಅಷ್ಟು ನಾವು ಫೋಕಸ್ ಪುಲ್ ಮಾಡಬೇಕಾಗಿತ್ತು. ಈಗಲೂ ಕೆಲವೊಂದು ಕಡೆ ಫೋಕಸ್ ಪುಲ್ನ ಮ್ಯಾನ್ಯುವಲಾಗೆ ಮಾಡ್ತಾರೆ, ಬಟ್ ಸ್ಟಿಲ್ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು, ಆಯಿತಾ? ನಾನಿವತ್ತು ಈ ವಿಡಿಯೋದಲ್ಲಿ ಈ ಸಿನಿಮಾ ಕ್ಯಾಮ್ರಾಗಳು ಯಾವ ರೀತಿ ಎವಾಲ್ವ್ ಆಯಿತು ಅದರ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೀನಿ. ಇನ್ ಡೆಪ್ತ್ ಹೋಗೋದಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಬಿಗಿನಿಂಗ್ ಆಫ್ ದ ಸಿನಿಮಾ 1900ನೇ ಇಸ್ವಿ, ಆಯಿತಾ? ಸುಮಾರು 120-125 ವರ್ಷಗಳ ಹಿಂದೆ ಸಿನಿಮಾದಲ್ಲಿ ಯಾವುದೇ ಸೌಂಡ್ ಇರ್ತಾ ಇರಲಿಲ್ಲ, ಆಯಿತಾ? ಬ್ಲ್ಯಾಕ್ ಆ್ಯಂಡ್ ವೈಟು, ಆಸ್ಪೆಕ್ಟ್ ರೇಷಿಯೋ ಒಂದು ತುಂಬ ಬಾಕ್ಸಿ ಟೈಪ್, ಆಯಿತಾ? ನಮ್ಮದು CRT TV ಬರ್ತಿತ್ತಲ್ವ, ಆ ರೀತಿ ಆಸ್ಪೆಕ್ಟ್ ರೇಷಿಯೋನಲ್ಲಿ ಇರ್ತಿತ್ತು. 1.33:1 ಆಸ್ಪೆಕ್ಟ್ ರೇಷಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಎಕ್ಸಾಂಪಲ್, ನನ್ನದೇ ವಿಡಿಯೋನ. ಸೊ ಈ ರೀತಿ ಯಾವುದೇ ಸೌಂಡ್ ಇಲ್ಲದೆ ಸಿನಿಮಾನ ನೋಡಬೇಕಾಗಿರ್ತಿತ್ತು. ನೀವು ನಂಬಲ್ಲ, ಆ ಟೈಮಲ್ಲಿ ಒಂದು ಥಿಯೇಟ್ರ್ನಲ್ಲಿ ಮೂವಿ ಪ್ರೊಜೆಕ್ಟ್ ಮಾಡೋ ಟೈಮಲ್ಲಿ ಲೈವ್ ಆಗಿ ಕೆಲವು ಜನ ಮ್ಯೂಸಿಷಿಯನ್ಸು ಕುತ್ಕೊಂಡ್ಬಿಟ್ಟಲ್ಲಿ ಮ್ಯೂಸಿಕ್ಕನ್ನು ಬಾರಿಸ್ತಾ ಇದ್ರಂತೆ, ಆಯಿತಾ? ಅಂದರೆ ನೀವು ಥಿಯೇಟ್ರಲ್ಲಿ ಕುತ್ಕೊಂಡು ಮೂವಿ ನೋಡ್ತಾ ಇದ್ದೀರಾ, ಸೌಂಡ್ ಬರ್ತಿಲ್ಲ, ಬಟ್ ಆ ಥಿಯೇಟ್ರಲ್ಲೇ ಕೂತಿರುವಂಥ ಕೆಲವೊಂದು ಮ್ಯೂಸಿಷಿಯನ್ಸು ಸೌಂಡನ್ನು ಪ್ಲೇ ಮಾಡ್ತಿರ್ತಾರೆ ಸೈಮಲ್ಟೇನಿಯಸ್ ಆಗಿ. ಅಲ್ಲಿ ಏನು ಮೂವಿ ಸೀನ್ ಹೋಗ್ತಾ ಇರುತ್ತೆ ಅದಕ್ಕೆ ತಕ್ಕಂಗೆ ಥಿಯೇಟ್ರಲ್ಲೇ ಕೂತ್ಕೊಂಡು ಜನ ಮ್ಯೂಸಿಕ್ಕನ್ನು ಪ್ಲೇ ಮಾಡ್ತಿದ್ರು. ಚಾರ್ಲಿ ಚಾಪ್ಲಿನ್ ಕೆಲವೊಂದು ಮೂವಿಗಳು ನೀವು ನೋಡಿದ್ರೆ ಅದರಲ್ಲಿ ಬರೀ ಮ್ಯೂಸಿಕ್ ಇರುತ್ತೆ, ಟೆಕ್ಸ್ಟ್ ಆಗ್ತಿರ್ತಾರೆ ಸ್ಕ್ರೀನ್ ಮೇಲೆ, ಏನು ನಡೀತಾ ಇದೆ ಅಂದ್ಬಿಟ್ಟು ನಾವು ಟೆಕ್ಸ್ಟನ್ನು ಓದಿ ತಿಳ್ಕೊಬೇಕು. ಯಾವುದೇ ವಾಯ್ಸ್ ಇರ್ತಿರಲಿಲ್ಲ, ಡಬ್ ಮಾಡ್ತಿರಲಿಲ್ಲ ಆ ಟೈಮಲ್ಲಿ. ಅದಾದ ನಂತರ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಕಲರೂ ಬರುತ್ತೆ. ಸೊ ಕಲರ್ ಮೂವಿಯನ್ನು ನಾವು ನೋಡೋಕ್ಕೆ ಶುರು ಮಾಡ್ತೀವಿ. ಆಸ್ಪೆಕ್ಟ್ ರೇಷಿಯೋನಲ್ಲಿ ಯಾವುದೇ ಚೇಂಜಸ್ 1950 ಆದರೂ ಸಹ
ಆಸ್ಪೆಕ್ಟ್ ರೇಷ್ಯೂನಲ್ಲಿ ಏನೂ ಚೇಂಜ್ ಆಗಿರಲ್ಲ. ನಮ್ಮ CRT TV ಯಾವ ಆಸ್ಪೆಕ್ಟ್ ರೇಷ್ಯೂ ಇದೆ ಅದೇ ಆಸ್ಪೆಕ್ಟ್ ರೇಷ್ಯೂನಲ್ಲೇ ಮೂವಿಯನ್ನು ಶೂಟ್ ಮಾಡ್ತಾ ಇರ್ತಾರೆ ಆಯಿತಾ. ಸೊ ಇದೆಲ್ಲ ಫಿಲ್ಮಲ್ಲಿ ಶೂಟ್ ಆಗ್ತಿರುತ್ತೆ ಆಯಿತಾ. ಯಾವುದೇ ಡಿಜಿಟಲ್ ಕ್ಯಾಮ್ರಾಗಳು ಆ ಟೈಮಲ್ಲಿ ಇರ್ತಿರಲಿಲ್ಲ. ಸೊ ಡಿಫ್ರೆಂಟ್ ಗೇಜ್ಗಳಿರ್ತಿತ್ತು. ಸೊ ಫಿಲ್ಮಲ್ಲಿ 8mm ಗೇಜು, ಆಮೇಲೆ 16mm, 35mm. 35mm ತುಂಬ ಪಾಪ್ಯುಲರ್ ಆಯಿತಾ. ಆಮೇಲೆ 70mm ಇಂದು ಕೂಡ ಈ ಫಿಲ್ಮ್ಗಳಿರ್ತಿತ್ತು ಆಯಿತಾ. ಸೊ 8mm ಅಂದರೆ ಕಾಸ್ಟ್ ಸ್ವಲ್ಪ ಕಡಿಮೆ ಬೀಳುತ್ತೆ, ತುಂಬ ಸಣ್ಣದಾಗಿರುತ್ತೆ ಆ ಒಂದು ರೀಲು, ಆ ಒಂದು ಫಿಲ್ಮು, ಅದು ಕಾಸ್ಟ್ ಕಡಿಮೆ ಬೀಳುತ್ತೆ. ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಫಿಲ್ಮ್ ಪ್ರೊಡಕ್ಷನಿಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಮತ್ತು 16mm, 35mm, 70mm ಅಂತೂ ಹೆವಿ ಎಕ್ಸ್ಪೆನ್ಸಿವ್ ಆಯಿತಾ. ಕನ್ನಡದಲ್ಲಿ ಮೋಸ್ಟ್ಲಿ ಬೆರಳೆಣಿಕೆಯಷ್ಟು ಮೂವಿ ಮಾತ್ರ ಶೂಟ್ ಆಗಿದ್ದಾವೆ. ನನಗೆ ಗೊತ್ತಿರೋಂಗೆ ಫಸ್ಟು 70mm ಮೂವಿ ನಮ್ಮ ಕನ್ನಡದಲ್ಲಿ ಬಂದಿದ್ದು ಶರವೇಗದ ಸರದಾರ, ಕುಮಾರ್ ಬಂಗಾರಪ್ಪ ಅವ್ರದ್ದು. ಹೆವಿ ದುಡ್ಡು ಖರ್ಚಾಗಿರುತ್ತೆ ಅವರಿಗೆ ಆಯಿತಾ. ನಮ್ಮ ದೇಶದಲ್ಲೇ ತುಂಬ ಕೆಲವು ಮೂವಿಗಳು ಈ 70mm ಶೂಟ್ ಆಗಿದ್ದಾವೆ. 35mm ತುಂಬ ಕಾಮನ್ ಆಗಿ ಎಲ್ಲ ಮೂವಿಗಳಲ್ಲಿ ಯೂಸ್ ಮಾಡ್ತಾಯಿದ್ರು, ತುಂಬ ಸ್ಟ್ಯಾಂಡರ್ಡ್ ಆಗಿತ್ತು. ನಮ್ಮ ದೇಶದಲ್ಲಿ ಎಲ್ಲ ಥಿಯೇಟ್ರ್ಗಳಲ್ಲೂ ಕೂಡ ಈ 35mm ಪ್ರೊಜೆಕ್ಟರ್ಗಳಿದ್ದಿದ್ದು ಈ ಕಾರಣದಿಂದ. ನಂತರ 16mm ರೀಲ್ನಲ್ಲೂ ಕೂಡ ಶೂಟ್ ಮಾಡ್ತಾಯಿದ್ರು, 8mm ರೀಲಲ್ಲೂ ಕೂಡ ಶೂಟ್ ಮಾಡ್ತಾಯಿದ್ರು. ಬಡ್ಜೆಟ್ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗ್ತಿತ್ತು ಆಯಿತಾ. ಸೊ 35mm ಆ ಟೈಮಲ್ಲಿ ತುಂಬ ಸ್ಟ್ಯಾಂಡರ್ಡ್ ಅಂತ ಅನ್ಬೋದು. 35mm ಶೂಟ್ ಮಾಡ್ತಾವನೆ ಅವನು ಅನ್ನೋ ರೀತಿ ಮಾತಾಡೋರು. 70mm ಅಂತೂ ಇಲ್ಲವೇ ಇಲ್ಲ ಅಂತ ಅನ್ಬೋದು ಆಯಿತಾ. ಜೊತೆಗೆ ನೀವು ಹಳೆ ಮೂವಿಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಮೂವಿ ನೋಡಬೇಕಾದ್ರೆ ಒಂದು ರೀತಿ ಲೈನ್ ಬಂದು ಹೋಗ್ತಾ ಇರುತ್ತೆ, ಡಾಟ್ ಬಂದು ಹೋಗ್ತಾ ಇರುತ್ತೆ, ಚುಕ್ಕಿ ಬ್ಲ್ಯಾಕ್ ಕಲರು. ಅದೇನಪ್ಪ ಅಂತಂದರೆ, ಸೊ ಹಳೆ ಮೂವಿ ಶೂಟ್ ಮಾಡ್ತಿರ್ಬೇಕಾದ್ರೆ ಅಥವಾ ಮೂವಿಯನ್ನು ಪ್ರೊಜೆಕ್ಟ್ ಮಾಡ್ತಿರ್ಬೇಕಾದ್ರೆ ಸ್ಕ್ರ್ಯಾಚಸ್ ಎಲ್ಲ ಆಗಿರುತ್ತಲ್ವ ರೀಲ್ ಮೇಲೆ, ಅದು ಪ್ರೊಜೆಕ್ಟ್ ಆಗ್ಬೇಕಾದ್ರೆ ಆ ರೀತಿ ಲೈನ್ಸು ಡಾಟ್ ಎಲ್ಲ ಬಂದೋಗುತ್ತೆ. ಕೆಲವೊಂದು ಇಂಗ್ಲೀಷ್ ಮೂವಿಗಳಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಅದನ್ನು ಡಿಜಿಟಲಿ ಫಿಕ್ಸ್ ಮಾಡ್ತಾರೆ. ಬಟ್ ನಮ್ಮ ಇಂಡಿಯನ್ ಮೂವಿಗಳಲ್ಲಿ, ನಮ್ಮ ಕನ್ನಡದ ಹಳೆ ಮೂವಿಗಳಲ್ಲಿ ಯಾವುದು ಫಿಕ್ಸ್ ಮಾಡಿಲ್ಲ. ಅದಕ್ಕೆ ಡಿಜಿಟಲೈಸ್ ಮಾಡಿ ಒಂದೊಂದು ಫ್ರೇಮನ್ನು ಕೂಡ ಎಡಿಟ್ ಎಲ್ಲ ಮಾಡಬೇಕು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಯಾರು ಫಿಕ್ಸ್ ಮಾಡಿಲ್ಲ. ಅದರಿಂದನೇ ಮೂವಿ ನೋಡ್ಬೇಕಾದ್ರೆ ಲೈನ್ಸು ಡಾಟ್ ಎಲ್ಲ ಬರುತ್ತೆ. ಇದಾದ ನಂತರ ಸೌಂಡ್ ಸಿಂಕ್ರೊನೈಸೇಷನ್ಗೆ ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಈ ನಾರ್ಮಲ್ ರೀಲ್ನಲ್ಲಿ ಮಧ್ಯದಲ್ಲಿ ವಿಡಿಯೋದು ರೀಲ್ ಫುಟೇಜ್ ಇರುತ್ತೆ. ಸೈಡ್ ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಸೌಂಡ್ ಟ್ರ್ಯಾಕನ್ನು ರೀಲಲ್ಲೇ ಬರೋ ರೀತಿ ಮಾಡ್ತಾರೆ ಆಯಿತಾ. ಸೊ ಅಲ್ಲೇ ಮ್ಯಾಗ್ನೆಟಿಕ್ಕು ಕೆಲವೊಂದು ಆಪ್ಟಿಕಲ್ ಸೌಂಡ್ ಟ್ರ್ಯಾಕನ್ನು ರೀಲ್ನಲ್ಲೇ ಬರೋ ರೀತಿ ಮಾಡಿ ಸೌಂಡ್ ಸಿಂಕ್ರೊನೈಸೇಷನ್ನ ಅಚೀವ್ ಮಾಡ್ತಾರೆ. ಸೊ ಇದು ಆಲ್ರೆಡಿ 1950ಸಲ್ಲೇ ಆ ಸೌಂಡ್ ಸಿಂಕ್ರೊನೈಸೇಷನ್ನು ಅಂದರೆ ಸೌಂಡ್ ಟ್ರ್ಯಾಕ್ ಇರುವಂಥ ರೀಲೆಲ್ಲ ಬಂದ್ಬಿಟ್ಟಿತ್ತು ಆ ಟೈಮಲ್ಲಿ. ಬಟ್ ಈ ಆಸ್ಪೆಕ್ಟ್ ರೇಷ್ಯೂ ಯಾವಾಗಪ್ಪ ಚೇಂಜ್ ಆಗಿದ್ದು ಅಂತ ಅಂದರೆ, ಮುಂಚೆ ಎಲ್ಲ ಬಾಕ್ಸಿ ಟೈಪ್ ಇರ್ತಾಯಿತ್ತು. 1953ಯಲ್ಲಿ ಈ 20th ಸೆಂಚುರಿ ಫಾಕ್ಸ್ ಅವರು ಒಂದು ಯುನೀಕ್ ಐಡಿಯಾನ ತಗೊಬರ್ತಾರೆ ಆಯಿತಾ. ಸೊ ಸಿನಿಮಾಸ್ಕೋಪ್ ಅಂತ, ನಾವೇನು ಇತ್ತೀಚಿನ ದಿನಗಳಲ್ಲಿ ನಾವು ಟಿ ವಿಯಲ್ಲಿ ಮೂವಿ ನೋಡ್ಬೇಕಾದ್ರೆ ಮೇಲ್ಗಡೆ ಕೆಳಗಡೆ ಬ್ಲ್ಯಾಕ್ ಸ್ಕ್ರೀನು ಮಧ್ಯದಲ್ಲಿ ಮೂವಿ ಬರ್ತಾ ಇರುತ್ತಲ್ವ, ಅದೇ ಸಿನಿಮಾಸ್ಕೋಪ್ ಆಯಿತಾ. ಈಗಲೂ ಸಹ ಎಷ್ಟೋ ಮೂವಿಗಳಲ್ಲಿ ಯೂಸ್ ಆಗುತ್ತದು. ಈ ಆಸ್ಪೆಕ್ಟ್ ರೇಷ್ಯೂ ಬಂದ್ಬಿಟ್ಟು 2.55:1 ಆಸ್ಪೆಕ್ಟ್ ರೇಷ್ಯೂ. ತುಂಬ ವೈಡಾಗಿ ನಮ್ಮದು ಹಳೆ ಕನ್ನಡ ಮೂವಿಗಳನ್ನ ಕೂಡ ನೋಡಿರ್ತೀರ. 1980s 1990s ಮೂವಿಗಳು, ಈಗಲೂ ಎಷ್ಟೋ ಮೂವಿಗಳು, ಮೆಜಾರಿಟಿ ಆಫ್ ದ ಮೂವಿಗಳು ಇದೇ ಸಿನಿಮಾಸ್ಕೋಪ್ ಆಸ್ಪೆಕ್ಟ್ ರೇಷ್ಯೂನಲ್ಲೇ ಶೂಟ್ ಆಗಿರ್ತವೆ ಆಯಿತಾ. ಸೊ ಇದೊಂದು ರೀತಿ ತುಂಬ ಪ್ರೊಫೆಷ್ನಲ್ ಸಿನಿಮ್ಯಾಟಿಕ್ ಲುಕ್ಕನ್ನು ಕೊಡುತ್ತೆ ಈ ಒಂದು ಸಿನಿಮಾಸ್ಕೋಪ್ ಆಯಿತಾ. ಸೊ ಇವ್ರೇನು ಮಾಡ್ತಾರೆ ಅಂತ ಅಂದರೆ, ಈ ಸಿನಿಮಾಸ್ಕೋಪನ್ನು ಅಚೀವ್ ಮಾಡೋದಕ್ಕೋಸ್ಕರ, ತುಂಬ ವೈಡ್ ವ್ಯೂವನ್ನು ಅಚೀವ್ ಮಾಡೋದಕ್ಕೋಸ್ಕರ ಅನಮಾರ್ಫಿಕ್ ಲೆನ್ಸನ್ನು ಯೂಸ್ ಮಾಡ್ತಾರೆ. ಇದೇನಪ್ಪ ಅಂದರೆ, ಅವ್ರು ಪ್ಲ್ಯಾನ್ ಮಾಡಿದ್ದು ಆಲ್ರೆಡಿ 1953ನೇ ಇಸ್ವಿಲಿರುವಂಥ ಎಕ್ವಿಪ್ಮೆಂಟ್ಗಳನ್ನು, ಆಗಿರುವಂಥ ರೀಲ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ನಾವು ವೈಡಾಗಿ ಮೂವಿಯನ್ನು ಪ್ರೊಜೆಕ್ಟ್ ಮಾಡಬೇಕು, ಆ ರೀತಿ ಶೂಟ್ ಮಾಡಬೇಕು ಅಂದ್ಬಿಟ್ಟು ಈ ಎನಮಾರ್ಫಿಕ್ ಲೆನ್ಸನ್ನು ತಗೊಬರ್ತಾರೆ. ಏನಪ್ಪ ಅಂತ ಅಂದರೆ, ಆಗಿದ್ದಂಥ ಎಕ್ಸಿಸ್ಟಿಂಗ್ ಪ್ರೊಜೆಕ್ಟರ್ಗಳಿಗೆ, ಕ್ಯಾಮ್ರಾಗಳಿಗೆ ಈ ಎನಮಾರ್ಫಿಕ್ ಲೆನ್ಸನ್ನು ಹಾಕಿದ್ರೆ ಸಾಕು, ಅದೇ ರೀಲ್ನಲ್ಲಿ, ಅದೇ ಎಕ್ವಿಪ್ಮೆಂಟ್ನಲ್ಲಿ ಮೂವಿನ ಶೂಟ್ ಮಾಡ್ಬೋದಾಗಿತ್ತು. ಇದೇನಪ್ಪ ಮಾಡ್ತಾಯಿತ್ತು ಅಂದರೆ, ಈ ಫುಟೇಜನ್ನು ಸ್ವಲ್ಪ ಶ್ರಿಂಕ್ ಮಾಡ್ತಾಯಿತ್ತು ಆಯಿತಾ. ಈ ಲೈಟ್ ಎಂಟ್ರಾಗಿದ್ದು ರೀಲ್ ಮೇಲೆ ಬೀಳ್ಬೇಕಾದ್ರೆ ಸ್ವಲ್ಪ ಶ್ರಿಂಕ್ ಆಗಿಬಿಟ್ಟು ರೆಕಾರ್ಡ್ ಆಗ್ತಾಯಿತ್ತು ರೀಲ್ನಲ್ಲಿ. ಅದನ್ನು ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಮತ್ತದೇ ಎನಮಾರ್ಫಿಕ್ ಲೆನ್ಸನ್ನು ಹಾಕ್ಬಿಟ್ಟು ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಅದು ಶ್ರಿಂಕ್ ಆಗಿದ್ದು ಎಕ್ಸ್ಪ್ಯಾಂಡ್ ಆಗಿ ಥಿಯೇಟ್ರ್ನಲ್ಲಿ ಪ್ರೊಜೆಕ್ಟ್ ಆಗ್ತಾಯಿತ್ತು. ಅದೇ ಅಂದರೆ ಆಲ್ರೆಡಿ ಇದ್ದಂಥ ರೀಲ್ಸು, ಆಲ್ರೆಡಿ ಇದ್ದಂಥ ಕ್ಯಾಮ್ರಾಗಳು ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾರೆ ಆಯಿತಾ. ಸೊ ತುಂಬ ದೊಡ್ಡ ಇನೋವೇಷನ್. ಈಗಲೂ ಹೇಳೋದಲ್ಲ, ಈಗಲೂ ಸಹ ಈ ಒಂದು ಸಿನಿಮಾಸ್ಕೋಪನ್ನು ಈಗಲೂ ಸಹ ಯೂಸ್ ಮಾಡ್ತೀವಿ ನಾವು. ತುಂಬ ಪ್ರೊಫೆಷ್ನಲ್ ಲುಕ್ಕನ್ನು ಕೊಡುತ್ತೆ ಆಯಿತಾ. ಹೆವಿ ಯಾರು ಯೋಚನೆ ಮಾಡಿದ್ರು ಅಂತ ಗೊತ್ತಿಲ್ಲ ಆಯಿತಾ. ಅದಾದ ನಂತರ ನಾವು ಈ ಹಾಲಿವುಡ್ ಮೂವಿಗಳಲ್ಲಿ ಒಂದು ಪ್ರಾಕ್ಟಿಕಲ್ ವಿಜುವಲ್ ಎಫೆಕ್ಟ್ಸನ್ನು
ನೋಡ್ಬೋದು. ಕೆಲವೊಂದು ಹಳೇ ಹಾಲಿವುಡ್ ಮೂವಿ ನೋಡಿಬಿಟ್ರೆ ಕಂಪ್ಯೂಟರ್ ಇಲ್ದಿರೋ ಕಾಲದಲ್ಲಿ ಯಾವ ರೀತಿ ಇದನ್ನು ಅಚೀವ್ ಮಾಡಿದ್ರು ಅಂತ ಅನ್ಸ್ಬಿಡುತ್ತೆ. ಆ ರೀತಿ ಎಫೆಕ್ಟ್ಸ್ನೆಲ್ಲ ರೀಲಲ್ಲೇ ಕೊಟ್ಬಿಟ್ಟವ್ರು ಆಯಿತಾ. ನಮ್ಮ ಕನ್ನಡ ಮೂವಿಗಳನ್ನ ತೊಗೊಳ್ಳಿ, ಹಳೇದು ಡಬಲ್ ಆ್ಯಕ್ಟಿಂಗ್ ಎಲ್ಲ ಮಾಡೋರು, ರೀಲ್ಸನ್ನು ಮ್ಯಾನ್ಯುಲಾಗಿ ಕಟ್ ಮಾಡಿ ಆಲ್ಮೋಸ್ಟ್ ಗೊತ್ತಾಗದಿರೋ ರೀತಿ. ಕೆಲವೊಂದು ಮೂವಿಗಳಲ್ಲಿ ಲೈಟಿಂಗ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು, ಬಟ್ ಸ್ಟಿಲ್ ಆ ಟೈಮಲ್ಲಿ ರೀಲನ್ನು ಕಟ್ ಮಾಡಿ ಮ್ಯಾನ್ಯುಲಾಗಿ ಎಫೆಕ್ಟ್ ಮಾಡೋರಲ್ವ, ಅದು ಹೆವಿ ಯುನೀಕ್ ಅನಿಸುತ್ತೆ ಆಗ. ಈಗೆಲ್ಲ ಗ್ರೀನ್ ಸ್ಕ್ರೀನ್ ಹಾಕ್ಬಿಟ್ರೆ ಪಟ್ ಅಂತ 1 ಸೆಕೆಂಡಿಗೆ ನಾವು ಡಬಲ್ ಆ್ಯಕ್ಟಿಂಗ್ ಮಾಡೋದು ತುಂಬ ಈಸಿ. ಬಟ್ ಆ ಟೈಮಲ್ಲಿ ಹೆಂಗೆ ಮಾಡ್ತಾಯಿದ್ರು ಅನ್ನೋದು ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಇದೇ ರೀತಿ ಬರ್ತಾ ಬರ್ತಾ ಡಿಜಿಟಲ್ಲಿಗೆ ತುಂಬ ನಿಧಾನವಾಗಿ ನಾವು ಸ್ವಿಚ್ ಆಗ್ತೀವಿ. ಈ 70mm ಬಗ್ಗೆ ಏನು ಮಾತನಾಡ್ತಾ ಇದ್ದೆ, ನೀವು ನಂಬಲ್ಲ, ಈಗಲೂ ಸಹ ಕೆಲವು ಜನ, ಫಾರ್ ಎಕ್ಸಾಂಪಲ್ ಕ್ರಿಸ್ಟಫರ್ ನೋಲನ್, ಈಗಲೂ ಸಹ ಅವರ ಮೂವಿಯನ್ನು ಅವರು 70mm ಐಮ್ಯಾಕ್ಸ್ ರೀಲ್ನಲ್ಲಿ ಶೂಟ್ ಮಾಡ್ತಾರೆ. ಈಗಲೂ ಸಹ ಈ ಐಮ್ಯಾಕ್ಸ್ ಅವ್ರದ್ದು ಡಿಫ್ರೆಂಟ್ ಆಸ್ಪೆಕ್ಟ್ ರೇಷಿಯೋ ಆಯಿತಾ. ಈ ಮೂವಿಯನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ತುಂಬ ದೊಡ್ಡ ಸ್ಕ್ರೀನ್ ಬೇಕು, ತುಂಬ ಉದ್ದ ಇರುತ್ತೆ, ತುಂಬ ಅಗಲ ಕೂಡ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಸ್ಪೆಕ್ಟ್ ರೇಷಿಯೋ ಯಾವ ರೀತಿ ಇರುತ್ತೆ ಅಂತ. ಇಷ್ಟು ಉದ್ದ ಇರುತ್ತೆ ಆಯಿತಾ. ಬಟ್ ಬೇಜಾರಾಗುವಂಥ ವಿಷಯನಪ್ಪ ಅಂದರೆ ಈ ಐಮ್ಯಾಕ್ಸ್ 70mm ರೀಲ್ನ ಪ್ರೊಜೆಕ್ಟ್ ಮಾಡುವಂಥ ಯಾವುದೇ ಥಿಯೇಟ್ರ್ ನಮ್ಮ ದೇಶದಲ್ಲಿಲ್ಲ. ಒಂದು ಥಿಯೇಟ್ರ್ ಕೂಡ ಇಲ್ಲ ಗುರು. ಹೈದರಾಬಾದ್ನಲ್ಲಿ ಪ್ರಸಾದ್ ಅವ್ರದ್ದು, ಪ್ರಸಾದ್ ಲ್ಯಾಬ್ಸ್ ಏನಿದೆ ಅವ್ರದ್ದು ಒಂದು ಥಿಯೇಟ್ರ್ ಇತ್ತಂತೆ, ಅದನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. 3D ಏನೋ ಆಗಿತ್ತಂತೆ, ಅದನ್ನು ಕೂಡ ಕ್ಲೋಸ್ ಮಾಡಿದ್ರಂತೆ. ಒಂದೇ ಒಂದು ಥಿಯೇಟ್ರ್ ಇದೆ ಗುಜರಾತಲ್ಲಿ, ಅದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಯಿತಾ, ಅದು ಯಾವುದೋ ಸೈನ್ಸ್ ಸಿಟಿ ಅಂತ, ಅಲ್ಲಿ ಸ್ಟಡಿ ಪರ್ಪಸ್ಸಿಗೆ ಒಂದು ಇಟ್ಟಿದಾರಂತೆ. ಬಟ್ ಅಲ್ಲಿ ಪಬ್ಲಿಕ್ಕಿಗೆ ಅಲೋ ಇಲ್ಲ. ಪಬ್ಲಿಕ್ ಹೋದರೂ ಸಹ ನೀವು ಹೇಳಿದ ಮೂವಿ ಪ್ರೊಜೆಕ್ಟ್ ಮಾಡಿಬಿಟ್ಟು ತೋರಿಸಲ್ಲ ಅವರು, ಸ್ಟಡಿ ಪರ್ಪಸ್ಸಿಗೆ ಒಂದು ಇಟ್ಟಿದ್ದಾರೆ ಆಯಿತಾ. ಬೇಜಾರಾಗುತ್ತೆ. ಮುಂಚೆ ಬೇಕಾದಷ್ಟು ಇತ್ತಂತೆ, ಬಟ್ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ರಂತೆ ಆಯಿತಾ. ಈ ಐಮ್ಯಾಕ್ಸ್ ಥಿಯೇಟ್ರಿಗೆ ಏನೋ ಅವ್ರದ್ದು ಕೆಲವೊಂದು ಲೈಸೆನ್ಸ್ ಎಲ್ಲ ತೊಗೋಬೇಕು ಅನ್ನೋ ಥರ ಎಲ್ಲ ಇದೆ ಆಯಿತಾ. ಅವ್ರದ್ದೇ ಪ್ರೊಜೆಕ್ಟರೆಲ್ಲ ಇರಬೇಕು, ಇಷ್ಟೇ ದೊಡ್ಡ ಸ್ಕ್ರೀನ್ ಇರಬೇಕು, ಈ ರೀತಿ ಎಲ್ಲ ಇದೆ. ಅದರಿಂದ ಇತ್ತೀಚೆಗೆ ಯಾವ ಅಂಥ ಐಮ್ಯಾಕ್ಸ್ ರೀಲಿಂದು ಮೂವಿ ಬರ್ದಿರೋ ಕಾರಣ ಕೆಲವು ಮೂವಿ ಬರ್ತವೆ. ಅದಕ್ಕೋಸ್ಕರ ಈ ಥಿಯೇಟ್ರ್ ಓನರ್ಗಳು ಅಷ್ಟು ಎಕ್ಸ್ಪೆನ್ಸಿವ್ ಪ್ರೊಜೆಕ್ಟ್ರನ್ನೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದರಿಂದನೇ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನೀವು ಕ್ರಿಸ್ಟಫರ್ ನೋಲನ್ ಮೂವಿ ನೋಡೋದಕ್ಕೆ ಹೋದರೆ ಇಂಟರ್ಸ್ಟೆಲ್ಲರ್ ಮೂವಿ ಕೂಡ ಅವರು ಐಮ್ಯಾಕ್ಸ್ 70mm ಅಲ್ಲೇ ಕೆಲವೊಂದು ಶಾರ್ಟ್ಸನ್ನು ತೆಗೆದಿದ್ದಾರೆ. ಪ್ಯಾನಾವಿಷನ್ ಇಂದು ಅನಾಮಾರ್ಫಿಕ್ ಕ್ಯಾಮ್ರಾದಲ್ಲೂ ಕೂಡ ಕೆಲವೊಂದು ಶಾರ್ಟ್ಸನ್ನು ತೆಗೆದಿದ್ದಾರೆ. ಪ್ರೊಜೆಕ್ಟ್ನ ಕೂಡ ಇಂಟರ್ಸ್ಟೆಲ್ಲರು ಮತ್ತೆ ರಿಲೀಸ್ ಆಗ್ತಾಯಿದೆ ಆಯಿತಾ. ನಮ್ಮ ದೇಶದಲ್ಲಿ ನಾರ್ಮಲ್ ಐಮ್ಯಾಕ್ಸ್ ಡಿಜಿಟಲ್ ಸ್ಕ್ರೀನಲ್ಲಿ ಆಗ್ತಾಯಿದೆ. ನಮ್ಮ ದೇಶದಲ್ಲಿ ರೀಲಿಂದು 70mm ಥಿಯೇಟ್ರ್ ಇದ್ದಿದ್ದರೆ ಇಲ್ಲೂ ಕೂಡ ಆಗ್ತಿತ್ತನೋ, ಬಟ್ ನಮ್ಮ ದೇಶದಲ್ಲಿ ಡಿಜಿಟಲಲ್ಲಿ ಮಾಡ್ತಾಯಿದ್ದಾರೆ ಆಯಿತಾ. ಸೊ ಡಿಜಿಟಲ್ ಏನಾಗುತ್ತೆ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಒಟ್ಟಿಗೆ ಅವ್ರದ್ದು ಓಪನ್ಹೈಮರ್ ಕಂಪ್ಲೀಟ್ ಮೂವಿಯನ್ನು ಐಮ್ಯಾಕ್ಸ್ 70mm ಅಲ್ಲೇ ಶೂಟ್ ಮಾಡಿರೋದವರು. ಸೊ ಅದನ್ನು ಐಮ್ಯಾಕ್ಸ್ ಸ್ಕ್ರೀನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋ ಮಜಾನೇ ಬೇರೆ ನಂಗೆ ಅನ್ನಿಸ್ದಂಗೆ. ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು ಐಮ್ಯಾಕ್ಸ್ ಮೂವಿಗಳು ತುಂಬ ಬರ್ತವೆ, ಐಮ್ಯಾಕ್ಸ್ ಡಿಜಿಟಲ್ ಆಗಿರುತ್ತೆ ಆಯಿತಾ. ಸೊ ಈ ಐಮ್ಯಾಕ್ಸ್ ಡಿಜಿಟಲ್ನಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ, ಶೂಟ್ ಆಗಬೇಕಾದ್ರೆ ತುಂಬ ಡಿಫ್ರೆಂಟ್ ಆಸ್ಪೆಕ್ಟ್ ರೇಷನಲ್ಲಿ ಶೂಟ್ ಆಗಿರುತ್ತೆ. ಬಟ್ ನಾರ್ಮಲ್ ಥಿಯೇಟ್ರ್ಗಳಲ್ಲಿ ಮತ್ತು ನಾರ್ಮಲ್ ಐಮ್ಯಾಕ್ಸ್ ಡಿಜಿಟಲ್ ಥಿಯೇಟ್ರ್ಗಳಲ್ಲಿ ಪ್ರೊಜೆಕ್ಟ್ ಮಾಡಬೇಕಾದ್ರೆ ಮೇಲ್ಗಡೆ ಕೆಳಗಡೆ ಎರಡನ್ನು ಕ್ರಾಪ್ ಮಾಡಿಬಿಟ್ಟು ನಮ್ಮದು ನಾರ್ಮಲ್ ಥಿಯೇಟ್ರ್ ಸ್ಕ್ರೀನ್ ಇದಾವಲ್ವಾ ಅದಕ್ಕೆ ಪ್ರೊಜೆಕ್ಟ್ ಮಾಡ್ತಾರೆ. ಕ್ರಾಪ್ ಆಗುತ್ತೆ ತುಂಬ ಆಯಿತಾ. ನಾವು ಫುಲ್ಲು ದೊಡ್ಡ ಡಿಸ್ಪ್ಲೇನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಫುಲ್ ಐಮ್ಯಾಕ್ಸ್ ಆ ಒಂದು ಫುಲ್ ಉದ್ದ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ವಿಜುವಲ್ಸು ಮತ್ತು ಅದರೊಳಗಿರುವಂಥ ಆಬ್ಜೆಕ್ಟ್ಗಳು ಏನು ಮಿಸ್ ಆಗದಿರೋ ರೀತಿ ನೋಡ್ಬೋದು ಆಯಿತಾ. ಬಟ್ ನಾರ್ಮಲ್ ಥಿಯೇಟ್ರ್ಗಳು ಕ್ರಾಪ್ ಆಗಿಬಿಡುತ್ತೆ ಮೇಲೆ ಕೆಳಗಡೆ, ಅದೇ ಬೇಜಾರು. ಐ ಹೋಪ್ ಫ್ಯೂಚರ್ನಲ್ಲಿ ಒಂದಿನ ಒಂದು ಐಮ್ಯಾಕ್ಸ್ ಥಿಯೇಟ್ರು 70mm ಐಮ್ಯಾಕ್ಸ್ ಥಿಯೇಟ್ರು ನಮ್ಮ ದೇಶದಲ್ಲೂ ಎಲ್ಲೋ ಒಂದು ಕಡೆ ಬರುತ್ತೆ ಅಂತ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಅಂದ್ಕೊಳ್ಳೋಣ. ಐಮ್ಯಾಕ್ಸ್ 70mm ರೀಲು ನಾನು ನಿಮಗೆ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದರೆ, ಇದು 170 ನಿಮಿಷದ ಒಂದು ಮೂವಿಯನ್ನು ನೀವು ಐಮ್ಯಾಕ್ಸ್ ರೀಲಲ್ಲಿ ರೋಲ್ ಮಾಡ್ತೀರಾ ಅಂತ ಅಂದರೆ 6 ಅಡಿ ಡಯಾಮೀಟ್ರ್ ಬರುತ್ತೆ. ಇಷ್ಟು ದೊಡ್ಡ ರೀಲು. ನಾರ್ಮಲಿ 8mm ಎಲ್ಲ ತುಂಬ ಸಣ್ಣದು ಬಂದುಬಿಡುತ್ತೆ. ಬಟ್ ಇದು ಐಮ್ಯಾಕ್ಸ್ ತುಂಬ ದೊಡ್ಡದಿರುತ್ತೆ ರೀಲ್, ಇಷ್ಟು ದೊಡ್ಡದಿರುತ್ತೆ ಆಯಿತಾ. ರೀಲ್ ಒಂದೊಂದು ಫ್ರೇಮ್ ಇಷ್ಟು ದೊಡ್ಡದಿರುತ್ತೆ. ಈಗೆಲ್ಲ ನೋಡಿ ಈ ಡಿಜಿಟಲ್ ಬಂದಮೇಲೆ ಈ ರೀತಿ ಯೂನೀಕಾಗಿ ಒಂದು ಕಾಂಪ್ಲಿಕೇಟೆಡ್ ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿ ಪಾಯಿಂಟ್ ಆ್ಯಂಡ್ ಶೂಟ್ ಕ್ಯಾಮ್ರಾಗಳಾಗ್ಬಿಟ್ಟಿದ್ದಾವೆ ಇತ್ತೀಚೆಗಂತೂ ಸಿನಿಮಾ ಕ್ಯಾಮ್ರಾಗಳು. ಈವನ್ ನೀವು ರೆಡ್ಗೆ ಹೋದರೂ ಅಷ್ಟೇ ಎಲ್ಲ ಆಟೋ ಫೋಕಸ್ ಎಲ್ಲ ಬಂದುಬಿಟ್ಟವೆ, ಟ್ಯಾಪ್ಟೋ ಫೋಕಸ್ ಬಂದುಬಿಟ್ಟಿದ್ದಾವೆ. ಫೋಕಸ್ ಮಾಡೋದಕ್ಕೇ ನಿಮಗೆ ಲೇಸರ್ ಆಟೋ ಫೋಕಸ್ ನೀವು ಸಪ್ರೇಟ್ ಹಾಕೊಂಬಿಟ್ಟು ಅದೇ ಫೋಕಸ್ ಫುಲ್ ಮಾಡೋದು, ಅದೇ ಆಟೋಮೆಟಿಕ್, ಆ ರೀತಿ ಏನೇನೋ ಬಂದುಬಿಟ್ಟವೆ. ನಂಗೆ ಅನ್ನಿಸ್ದಂಗೆ ಆ ಟೈಮಲ್ಲಿ ಮೂವಿ ಶೂಟ್ ಮಾಡೋದಕ್ಕೆ ಒಂಥರ ಮಜಾ ಆಯಿತು ಅಂತ ಕಾಣುತ್ತೆ ಆಯಿತಾ. ಆ ಟೈಮಲ್ಲಿ ಡೈರೆಕ್ಟ್ ಮಾಡ್ತಿದ್ದವರು ತುಂಬ ಮಿಸ್ ಮಾಡ್ಕೋತಿರೋದನ್ನು ಅಂತ ನನಗೇನೋ ಅನಿಸುತ್ತೆ. ನಿಮ್ಗೇನು ಅನ್ನಿಸ್ತು? ನಾನೇನಾದರೂ ಈ
ವಿಡಿಯೋದಲ್ಲಿ ಎಲ್ಲಾದರೂ ಒಂದು ಕಡೆ ಏನಾದರೂ ಒಂದು ಮಿಸ್ಟೇಕ್ ಮಾಡಿದರೆ, ಎಲ್ಲಾದರೂ ಮಿಸ್ಇನ್ಫಾರ್ಮೇಷನ್ ಕೊಟ್ಟಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ಕರೆಕ್ಟ್ ಮಾಡಿ. ನಾನು ಇದರಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿರೋದು. ನಾನು ಕೆಲವೊಂದು ಕಡೆ ಮಿಸ್ಟೇಕ್ ಮಾಡಿರ್ಬೋದು, ಗೊತ್ತಿಲ್ಲ. ಸೊ ಎಲ್ಲಾದರೂ ತಪ್ಪಿದರೆ ತಿದ್ದಿ, ಅಥವಾ ಇನ್ನೂ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಬಟ್ ಈ ಥರ ವಿಡಿಯೋ ಮಾಡೋಕ್ಕೆ ನಂಗೆ ಇಷ್ಟ, ಬಟ್ ವ್ಯೂಸ್ ಬರಲ್ಲ ಗುರು, ಅದೇ ಬೇಜಾರು. ವ್ಯೂಸ್ ಬಂದರೆ ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ. ನೋಡೋಣ ಎಷ್ಟು ಜನ ನೋಡ್ತೀರಾ ಅಂತ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.